ವೀಕ್ಷಕರೇ, ಇವತ್ತು ನಾವು ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಐವರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದೇವೆ. ಸೊ ಇವತ್ತು ಐವರ್ನಾಡು ಗ್ರಾಮ ಪಂಚಾಯತ್ನ ಒಬ್ಬ ಮಾಜಿ ಸದಸ್ಯರಾಗಿ, ಸುಳ್ಯ ತಾಲೂಕು ಪಂಚಾಯತ್ ಸದಸ್ಯರಾಗಿ, ಹಾಗೆ ನಂತರದ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿ ಈ ಭಾಗದ ತಮಿಳು ಬಾಂಧವರ ಒಬ್ಬ ನಾಯಕನಾಗಿ ಗುರುತಿಸಿಕೊಂಡವರು, ಭಾಳಷ್ಟು ಹಿರಿಯ ಒಬ್ಬ ರಾಜಕೀಯ ಧುರೀಣರು ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಹಲವಾರು ಸಮಾಜ ಸೇವೆಗಳನ್ನು ಮಾಡೋ ಮೂಲಕ ಈ ಭಾಗದ ತಮಿಳರಿಗೆ ಒಂದು ನಾಯಕನಾಗಿ ಗುರುತಿಸಿಕೊಂಡು ತಮಿಳು ಬಾಂಧವರ ಸಮಸ್ಯೆಗೆ ಸ್ಪಂದಿಸುತ್ತಿರುವಂಥ ಒಬ್ಬ ನಾಯಕನಾದಂಥ ಶ್ರೀಯುತ ಚಂದ್ರಲಿಂಗಂರವರು ನಿನ್ನೆ ತಾನೇ ವಿಧಿವಶರಾಗಿದ್ದಾರೆ. ಸೊ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಇವತ್ತು ಈ ಐವರ್ನಾಡಿನ ಒಂದು ಬಾಂಜಿಕೋಡಿ ಅವರ ಮನೆಯಲ್ಲಿ ನಡೀತಾ ಇದೆ. ನಿನ್ನೆ ತಾನೇ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದರು. ಅಂದರೆ ಅವರಿಗೇನೋ ಅನಾರೋಗ್ಯ ಬಾಧಿಸಿತ್ತು. ಆ ಸಂದರ್ಭದಲ್ಲಿ ಅವರನ್ನು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸೊ ಅಲ್ಲಿ ಅವರಿಗೆ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ನಂತರದ ದಿನ ಅವರನ್ನು ನಿನ್ನೆ ರಾತ್ರಿ ಸಮಯದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಲ್ಲಿಗೆ ತರಲಾಗಿತ್ತು. ಬಟ್ ಇವತ್ತು ಅಂದರೆ ಬೆಳಗಿನಿಂದಲೇ ಇಲ್ಲಿ ಭಾಳಷ್ಟು ಜನ ಅವರ ಒಂದು ಅಂತಿಮ ದರ್ಶನವನ್ನು ಪಡ್ಕೊಳ್ಳಿಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ. ಹಲವಾರು ಆ ಪಕ್ಷದ ನಾಯಕರುಗಳು ಮತ್ತು ತಮಿಳು ಬಾಂಧವರು ಎಲ್ಲರೂ ಕೂಡ, ನಮ್ಮ ತಾಲೂಕಿನ ಎಲ್ಲ ತಮಿಳು ಬಾಂಧವರು ಕೂಡ ಇಲ್ಲಿ ಜಮಾಯಿಸಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅವರ ಒಂದು ಅಂತ್ಯ ಸಂಸ್ಕಾರ ಕೂಡ ಈ ಒಂದು ಬಾಂಜಿಕೋಡಿ ಅನ್ನುವಂಥ ಪ್ರದೇಶದಲ್ಲಿ ಅವರ ಮನೆಯ ಪರಿಸರದಲ್ಲಿ ನಡೀಲಿಕ್ಕಿದೆ. ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಭಾಳಷ್ಟು ಆ ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇದ್ದಾರೆ. ಪಕ್ಷದ ನಾಯಕರುಗಳು, ಧುರೀಣರುಗಳು, ಹಾಗೆ ಅವರ ಏನು ಹಿತೈಷಿಗಳು ಅಂತ ಹೇಳ್ಬೋದು, ಅಭಿಮಾನಿಗಳು ಇವತ್ತು ಇಲ್ಲಿ ಸೇರಿದ್ದಾರೆ. ತಾವು ನೋಡ್ತಾ ಇದ್ದೀರಿ, ಈ ಒಂದು ಅಂತಿಮ ದರ್ಶನವನ್ನು ಪಡ್ಕೊಳ್ಳಿಕ್ಕಾಗಿ ಸಕಲ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಅಂದರೆ ಅವರ ಪಾರ್ಥಿವ ಶರೀರವನ್ನು ಇಲ್ಲಿ ನೋಡಲಿಕ್ಕೆ ಮತ್ತು ಅವರಿಗೆ ಒಂದು ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಸೇರಬೇಕಾದ್ರೆ ಇಲ್ಲಿ ಭಾಳಷ್ಟು ಜನ ಕೂಡ ಸೇರಿಕೊಂಡಿದ್ದಾರೆ. ಚಂದ್ರಲಿಂಗಂ ಅವರು ಈ ಭಾಗದ ಪಂಚಾಯತ್ ಸದಸ್ಯರಾಗಿ ಮತ್ತು ತಾಲೂಕು ಪಂಚಾಯತ್ ಸದಸ್ಯರಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಜೊತೆಯಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ಕೂಡ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಬಹಳಷ್ಟು ಕೆಲಸ ಮಾಡಿದಂಥ ಒಬ್ಬ ಗಟ್ಟಿ ಸ್ವರದ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದರು. ತಮಿಳು ಕಾರ್ಮಿಕರ ನಾಯಕನಾಗಿ ಗುರುತಿಸಿಕೊಂಡ ಇವರು ತಮಿಳು ಬಾಂಧವರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಅದರ ಒಂದು ಸಮಸ್ಯೆಯನ್ನು ಇತ್ಯರ್ಥಪಡಿಸುವ ನಿಟ್ಟಿನಲ್ಲಿ ಸರ್ಕಾರದ ಗಮನವನ್ನು ಕೂಡ ಸೆಳೆದಿದ್ದಾರೆ. ಸರ್ಕಾರದ ಮುಖ್ಯಮಂತ್ರಿಗಳ ತನಕ ಕೂಡ ಈ ತಮಿಳು ಬಾಂಧವರ ಒಂದು ಸಮಸ್ಯೆಯನ್ನು ಕೊಂಡೋಗಿ ಅದರ ಒಂದು ಪರಿಹಾರವನ್ನು ಕೂಡ ಮಾಡಿದಂಥ ಒಬ್ಬ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಈ ಭಾಗದಲ್ಲಿ ತಮಿಳು ಬಾಂಧವರಿಗೆ ಜಾತಿ ಸರ್ಟಿಫಿಕೇಟ್ ಅನ್ನೋದು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಭಾಳಷ್ಟು ಹೋರಾಟ ಮಾಡಿ ತಮಿಳು ಬಾಂಧವರ ಒಂದು ಬಹಳ ದೊಡ್ಡ ಬೇಡಿಕೆಯಾದಂಥ ಜಾತಿ ಸರ್ಟಿಫಿಕೇಟನ್ನು ಕೂಡ ತೆಗೆಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಂದ್ರಲಿಂಗಂ ಇವರ ಒಂದು ಅಗಲುವಿಕೆಯಿಂದ ಇಡೀ ತಮಿಳು ಜನಾಂಗಕ್ಕೆ ಮಾತ್ರವಲ್ಲ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಒಂದು ತುಂಬಲಾರದ ನಷ್ಟ ಆಗಿದೆ ಅನ್ನುವಂಥದ್ದು ಇಲ್ಲಿನ ನಾಯಕರ ಒಂದು ಅಭಿಪ್ರಾಯ ಕೂಡ. ಹಾಗೆ ಇವರ ನಿಧನಕ್ಕೆ ಬಹಳಷ್ಟು ಮಂದಿ ಅವರ ಒಂದು ಅಂತ್ಯ ಸಂಸ್ಕಾರವನ್ನು ನಡೆಸುವಂಥ ಸಂದರ್ಭದಲ್ಲಿ ಅಂತಿಮ ದರ್ಶನಕ್ಕಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ, ದೌಡಾಯಿಸ್ತಾ ಇದ್ದಾರೆ. ಅವರ ಒಂದು ಪಾರ್ಥಿವ ಶರೀರವನ್ನು ಇಲ್ಲಿ ವೀಕ್ಷಿಸಲಿಕ್ಕೆ ಕೂಡ ಒಂದು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ತಾವು ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಹಾಗೆ ಭಾಳಷ್ಟು ಮಂದಿ ಅವರ ಬಂಧು ವರ್ಗದವರು ಇರ್ಬೋದು, ಬಾಂಧವರು ಇರ್ಬೋದು, ಹಾಗೆ ಹಿತೈಷಿಗಳಿರ್ಬೋದು, ಅಭಿಮಾನಿಗಳಿರ್ಬೋದು, ಎಲ್ಲರೂ ಕೂಡ ಈ ಒಂದು ಪಾರ್ಥಿವ ಶರೀರದ ಒಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಭಾಳಷ್ಟು ಮಂದಿ ಬೆಳಗಿನಿಂದೇ ಬಂದು ಇಲ್ಲಿ ಜಮಾಯಿಸಿದ್ದಾರೆ. ಇನ್ನೇನು ಕೆಲವೇ ಸಮಯದಲ್ಲಿ ಇವರ ಒಂದು ಅಂತ್ಯ ಸಂಸ್ಕಾರ ಕೂಡ ನಡೀಲಿಕ್ಕಿದೆ. ಕಾರ್ಮಿಕರ ಹಿತದೃಷ್ಟಿಯ ವಿಚಾರ ಜೊತೆಯಲ್ಲಿ ಶ್ರೀಲಂಕಾದಿಂದ ಬಂದಿರತಕ್ಕಂಥ ಪುನರ್ವಸತಿದಾರರಿದ್ದಾರೆ. ಅವರ ಭವಿಷ್ಯತ್ತಿನ ಬಗ್ಗೆ ಇಲ್ಲಿ ನಡೆದಂಥ ಹೋರಾಟದಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥವರು ಇವತ್ತು ಶ್ರೀಲಂಕಾ ಪುನರ್ವಸತಿದಾರರಿಗೆ ಕೆಲವಾರು ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಲ್ಲಿ ತನ್ನದೇ ಆದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸುಳ್ಯದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಪಿ ಸಿ ಜಯರಾಮ್ರವರು ಬಂದಿದ್ದಾರೆ. ಸೊ ಈ ಸಂದರ್ಭದಲ್ಲಿ ತಾವು ಏನು ಹೇಳಲಿಕ್ಕೆ ಇಚ್ಛಿಸ್ತಾರೆ ಸರ್? ನಮ್ಮ ಆತ್ಮೀಯ ನಾಯಕ, ಕಾಂಗ್ರೆಸ್ನ ಮುಖಂಡ, ಕಾರ್ಮಿಕ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ನಾಯಕ ಚಂದ್ರಲಿಂಗಂರವರು ಇನ್ನಿಲ್ಲ. ಬಹುಶಃ ಇದು
ಬಹುಶಃ ಬೇಸರ ತರತಕ್ಕಂಥ ವಿಷಯ. ಯಾಕೆಂತ ಹೇಳಿದರೆ ಅವರು ಅಕಾಲಿಕ ನಿಧನ. ಅವರು ಇನ್ನೂ ವಯಸ್ಸಾಗಲಿಲ್ಲ, ಅವರಿಗೆ ಇನ್ನೂ ಭಾಳಷ್ಟು ಕೆಲಸಗಳನ್ನು ಮಾಡುವಂಥ ಅವಕಾಶ ಇತ್ತು. ಇವತ್ತು ಅವರು ಗ್ರಾಮೀಣ ಅವರ ಕಾರ್ಮಿಕರ ಚಿಂತನೆಯನ್ನು ಬಲ್ಲವರು. ಗ್ರಾಮ ಪಂಚಾಯತ್ ಸದಸ್ಯರಾಗಿ, ತಾಲೂಕ್ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಎಲ್ಲ ಹಂತಗಳಲ್ಲಿ ದುಡಿದು ಒಬ್ಬ ಕಾರ್ಮಿಕ ನಾಯಕನಾಗಿ ಮೂಡಿ ಬಂದವರಿರ್ತಕ್ಕಂಥವ್ರು. ಇತ್ತೀಚಿನ ದಿವಸಗಳಲ್ಲಿ ತೋಟ ತೊಳಿಲಾರರ ಸಂಘ ಅಂತ ಹೇಳ್ತಕ್ಕಂಥ ಒಂದು ಸಂಘವನ್ನು ಸ್ಥಾಪಿಸಿ ಆ ಸಂಘದ ಮುಖೇನ ಆ ಕಾರ್ಮಿಕರಿಗೆ ಇರತಕ್ಕಂಥ ನೋವುಗಳು, ಕಾರ್ಮಿಕರಿಗೆ ಸರ್ಕಾರದಿಂದ ಸಿಗತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ಓರ್ವ ನಾಯಕ ಅಂತ ಹೇಳಲಿಕ್ಕೆ ನಮಗೆಲ್ಲ ಕಾಂಗ್ರೆಸ್ಸಿಗರಾಗಿರತಕ್ಕಂಥ ನಮಗೆಲ್ಲ ಹೆಮ್ಮೆ ಆಗ್ತದೆ. ಸನ್ಮಾನ್ಯ ಚಂದ್ರಲಿಂಗಮರ ನಾಯಕತ್ವದಲ್ಲಿ, ಆಗ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ವೆಂಕಪ್ಪಗೌಡರು ಆಗಿದ್ದರು, ಆ ಒಂದು ನಾಯಕತ್ವದಲ್ಲಿ, ಚಂದ್ರಲಿಂಗಮರ ನಾಯಕತ್ವದಲ್ಲಿ ಇಡೀ ಹೋರಾಟವನ್ನು ಮಾಡಿ ಆಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯರವರು, ಅರಣ್ಯ ಸಚಿವರಾಗಿರ್ತಕ್ಕಂಥ ರಮಾನಾಥ್ ರೈ ಅವರ ಮಾರ್ಗದರ್ಶನ ಮತ್ತು ಅವರ ಇಡೀ ಸಹಕಾರದಿಂದ ಇವತ್ತು ಕಾರ್ಮಿಕರಿಗೆ, ಇವತ್ತು ತಮಿಳು ಕಾರ್ಮಿಕರಿಗೆ ಇವತ್ತು ಜಾತಿ ಸರ್ಟಿಫಿಕೇಟ್ ಸಿಗುವುದಂತಿದ್ದರೆ ಅದರ ಹಿಂದೆ ಕೆಲಸ ಮಾಡಿರತಕ್ಕಂಥವರು ಚಂದ್ರಲಿಂಗಮರವರು ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕಾಗ್ತದೆ. ಅವರ ಕೊನೆಯ ಉಸಿರಿನವರು, ಕಾರ್ಮಿಕ ಸಂಘಟನೆಯಿಂದ ಬಂದವರು, ಕಾರ್ಮಿಕರಾಗಿ ದುಡಿದವರು, ಕಾರ್ಮಿಕರಿಗಾಗಿ ತನ್ನ ಕೊನೆಯ ಉಸಿರಿರತಕ್ಕಂಥ ಕೆಲಸ ಮಾಡಿರತಕ್ಕಂಥ ವ್ಯಕ್ತಿ ಚಂದ್ರಲಿಂಗಂ. ಆಗಲಿರತಕ್ಕಂಥ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕೋರಲಿ. ಕಾಂಗ್ರೆಸ್ ಪಕ್ಷದ ಹಿರಿಯ ಒಬ್ಬ ನಾಯಕರಾಗಿ ತಮಿಳು ಜನಾಂಗದ ನಾಯಕನಾಗಿ ದುಡಿತಾ ಇದ್ದರು. ತಮಿಳರ ಏನೇ ಸಮಸ್ಯೆ ಬಂದರೂ ಕೂಡ ಮುಂಚೂಣಿಯಲ್ಲಿ ನಿಂತು ದುಡಿಯುತ್ತಿರುವಂಥ ಒಬ್ಬ ಧೀಮಂತ ನಾಯಕರಾಗಿದ್ದರು. ಇವರಿಗೆ ತಮಿಳು ಜನಾಂಗಕ್ಕೆ ಯಾವಾಗ ಜಾತಿ ಪ್ರಮಾಣ ಪತ್ರ ಇರಲಿಲ್ಲ, ಅದನ್ನು ಕೊಡಬೇಕು ಅಂತೇಳಿ ರಮಾನಾಥ್ ರೈ ಅವರು ಅರಣ್ಯ ಸಚಿವರಾಗಿದ್ದಾಗ ಅವರಲ್ಲಿ ಮುಂದೆ ನಿಂತು ಹೋರಾಟ ಮಾಡಿದವರಲ್ಲಿ ಇವರು ಪ್ರಮುಖರಾಗಿದ್ದರು. 87 ದಿವಸಗಳ ಹೋರಾಟದಲ್ಲಿ, ನಿರಂತರ ಹೋರಾಟದಲ್ಲಿ ಈ ತಮಿಳು ಜನಾಂಗಕ್ಕೆ ಒಂದು ಹಕ್ಕುಪತ್ರವನ್ನು ಕೊಡಿಸುವಲ್ಲಿ, ಜಾತಿ ಪ್ರಮಾಣವನ್ನು ಕೊಡಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಆದ ಕಾರಣ ನನಗೆ ಯಾವಾಗಲೂ ಫೋನ್ ಮಾಡ್ತಾಯಿದ್ರು. ಇವರು ತನ್ನ ಜನಾಂಗದ ಬಗ್ಗೆ ಯಾವಾಗಲೂ ಮಾತಾಡುವಾಗಲೂ ತಮಿಳನ್ಸ್ ಬಗ್ಗೆ ಮಾತಾಡ್ತಾಯಿದ್ರು. ನಮಗೆ ನಮ್ಮ ಜನಾಂಗಕ್ಕೆ ಏನಾದರೂ ಗ್ಯಾರಂಟಿ ಯಾರ ಜನಾಂಗಕ್ಕೆ ಬರಲಿಲ್ಲ ಅಂದರೆ ಅದೊಂದು ನಮಗೆ ಮಾಡಿಕೊಡಿ ಅಂತ ಹೇಳ್ತಾಯಿದ್ರು. ಆದ ಕಾರಣ ಅಂಥ ಒಂದು ಧೀಮಂತ ನಾಯಕನನ್ನು ನಾವಿತ್ತು ಕಳೆದುಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿಕೊಂಡು ಆ ಭಗವಂತನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯನಾಗಿ, ತಾಲೂಕ್ ಪಂಚಾಯತ್ ಸದಸ್ಯನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಒಂದು ಕಾರ್ಮಿಕ ವರ್ಗದಲ್ಲಿರ್ತಕ್ಕಂತಹ ತಮಿಳು ಬಾಂಧವರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಹೇಳೋದಕ್ಕೆ ಒಂದು ಆದರ್ಶ ನಾಯಕ ಚಂದ್ರಲಿಂಗಮ್ ಅವರು. ಸುದೀರ್ಘ 87 ದಿವಸಗಳ ಕಾಲ ಒಂದು ಜಾತಿ ಪ್ರಮಾಣ ಪತ್ರ ಸಿಗಬೇಕು ಅಂತಿದ್ರೆ ಅದರ ಹಿಂದಿನ ಒಂದು ಶಕ್ತಿ ಚಂದ್ರಲಿಂಗಮ್ ಅವರು ಇವತ್ತು ನಮ್ಮೊಡನಿಲ್ಲ. ಇದು ಅವರು ಅಂತ್ಯ ಆಗುವಂಥ ಅವರ ವಯಸ್ಸಲ್ಲ. ಇನ್ನೂ ಕೂಡ ಅವರ ಸೇವೆ ತನ್ನ ಈ ಒಂದು ಸಮಾಜಕ್ಕೆ ಮತ್ತು ಇತರರಿಗೆ ಕೂಡ ಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಕೆಲಸ ಮಾಡಿದವರು ಅವರು. ಒಂದು ಚುನಾವಣೆ ಬಂದರೆ ಆ ಸಂದರ್ಭದಲ್ಲಿ ಟೊಂಕಗಂಟಿ ನಿಂತು ತನ್ನ ಕೆಲಸ ಯಾವ ರೀತಿ ಆಗಬೇಕೋ ಅದನ್ನು ಫಲಿತಾಂಶಕ್ಕಾಗಿ ಕಾಯದಂಥ ವ್ಯಕ್ತಿ ಅವರು. ಫಲಿತಾಂಶ ಏನು ಬರ್ತದೆ ಅಂತ ನಿರೀಕ್ಷೆ ಇಲ್ಲದಿದ್ದರೂ ಕೂಡ ತನ್ನ ಕಾಯಕವನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ತನ್ನ ಜನಾಂಗದವರ ಒಬ್ಬ ಸಮರ್ಥ ಪ್ರತಿನಿಧಿಯಾಗಿದ್ದಂಥವರು ಚಂದ್ರಲಿಂಗಮ್ ಅವರು. ಇವತ್ತು ನಮ್ಮನ್ನಿಲ್ಲ. ಅವರ ಕುಟುಂಬ ವರ್ಗಕ್ಕೆ ಕೂಡ, ಅವರ ಮನೆಯವರಿಗೆ, ಅವರ ಕುಟುಂಬ ವರ್ಗಕ್ಕೆ ಅವರನ್ನು ಅಗಲಿದ ಶಕ್ತಿಯನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಪರಮಾತ್ಮ ನೀಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ನಮಗೆ ಸಿಕ್ಕುವುದು ಭಾರಿ ಕಷ್ಟ, ಅಪೂರ್ವ. ಇನ್ನು ಮುಂದೆ KBDCಯಲ್ಲಿ ಅಂಥ ಲೀಡ್ರನ್ನು ಹುಡುಕುವುದು ಸಾಧ್ಯವಿಲ್ಲ. ಆದರೆ ಚಂದ್ರಲಿಂಗಂ ಅವರ ಕೆಲಸವನ್ನು ಒಂದು ವಿಶೇಷವಾಗಿ ಹೇಳಬೇಕಾದ್ರೆ, ಇಲ್ಲಿ ಶ್ರೀಲಂಕಾದಿಂದ ನಾವು ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ನಮ್ಮಲ್ಲಿ ಫ್ಯಾಮಿಲಿ ಕಾರ್ಡಲ್ಲಿ 2 ಜನಕ್ಕೆ ಕೆಲಸ ಕೊಡುವುದು, ಉಳಿದವರಿಗೆ ಕೆಲಸ ಇಲ್ಲ ಅಂತ ಹೇಳಿದಾಗ ನಾನು ಚಂದ್ರಲಿಂಗಂ ಅವರ ಜೊತೆ ಸೇರಿ ನಮ್ಮ ಸರ್ಕಾರದೊಂದಿಗೆ ಮತ್ತು ಆಡಳಿತವರಿಗೆ ಭಾರಿ ಹೋರಾಟ ಮಾಡಿ ಈಗ ಇಲ್ಲಿ ಕರ್ನಾಟಕದಲ್ಲಿ ಹುಟ್ಟಿದೆ, ಸುಳ್ಯದಲ್ಲಿ ಹುಟ್ಟಿದ ಮಕ್ಕಳಿಗೆ ಕೂಡ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಅಂದರೆ ಅದರಲ್ಲಿ ಚಂದ್ರಲಿಂಗಮನ್ನು ಸುಬ್ಬಯ್ಯನವೇ ಪಾತ್ರ. ಚಂದ್ರಲಿಂಗನ ಮರಣದಿಂದ ಅವರ ಫ್ಯಾಮಿಲಿಯವರು ದುಃಖದಲ್ಲಿರುವುದು, ಅವರಿಗೆ ದೇವರು ಒಂದು ಶಾಂತಿಯನ್ನು ನೀಡಲಿ ಎಂದು ಕೇಳಿಕೊಳ್ಳುತ್ತೇನೆ. ಇವತ್ತು ಚಂದ್ರಲಿಂಗಮ್ ಅವರು ನಮ್ಮನ್ನು ಅಗಲಿದ್ದಾರೆ, ಆದರೆ ಅವರ ಆತ್ಮ ಇಲ್ಲಿ ಇದೆ. ಇವತ್ತು ರಮಾನಾಥ್ ರೈ ಅವರು ಬಂದಾಗ ಅವರೊಂದು ಮಾತು ಹೇಳೋದುಂಟು ಯಾವಾಗಲೂ, ತಮಿಳರ ದೇವರು ಬಂದರು ಅಂತೇಳಿ. ಬಹುಶಃ ಈಗ ಅವರ ಆತ್ಮ ಈಗ ಹೇಳ್ತಾ ಇರ್ಬೋದು, ನಮ್ಮ ದೇವರು ಬಂದರು. ನಾವೆಲ್ಲರೂ ಒಟ್ಟು ಸೇರಿಕೊಂಡು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಇದ್ದೇವೆ. ಚಂದ್ರಲಿಂಗಮ್ ಅವರು ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂಥ
ಒಂದು ಧೀಮಂತ ನಾಯಕ ಅಂತ ಹೇಳ್ಬೋದು. ಅವರು ಈ ಊರಿಗೆ ತುಂಬ ಪರೋಪಕಾರಿ ಅನುಭವ ಇರುವರು. ಇವತ್ತು ಅವರನ್ನು ಅಗಲಿದ್ದು ಈ ಊರಿಗೂ ದೊಡ್ಡ ನಷ್ಟ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾರೆ. ಸುಮಾರು ಒಂದು 45 ವರ್ಷಗಳ ಕಾಲದಿಂದ ನಮ್ಮ ಕಾರ್ಮಿಕರಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಯಾವುದೇ ನಮ್ಮ ಕಾರ್ಮಿಕರ ಸಮಸ್ಯೆಗಳಿಗೆ ತುಂಬ ಸ್ಪಂದನೆ ಮಾಡುತ್ತಾ ಇದ್ದರು. ಮತ್ತು ನಮಗೆ ಒಂದು 2007ನೇ ಇಸವಿಯಲ್ಲಿ ಒಂದು ಪ್ರಮೋಷನ್ ಕೊಟ್ಟರು ವರ್ಕರ ಮಕ್ಕಳಿಗೆ, SLC ಕಲಿತವರಿಗೆ. ಹಾಗೆ ನಮಗೆ ಬೇಕಾಗಿ ತುಂಬ ಇದು ಮಾಡಿದ್ದಾರೆ. ನಾವೊಂದು 107 ಜನಕ್ಕೆ ನಮಗೆ ಆ ಕೆಲಸ ಸಿಗಬೇಕು ಅಂತೇಳಿ ತುಂಬ ಹೋರಾಟ ಮಾಡಿ ನಮಗೆ ತುಂಬ ಇದು ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಅದು ಯಾವತ್ತೂ ಕಾರ್ಮಿಕರಿಗೋಸ್ಕರನೇ ಕೊನೆಯವರೆಗೂ ಈ ಹಂಗಾಮಿ ಕಾರ್ಮಿಕರಿಗೆ ಪರ್ಮನೆಂಟ್ ಮಾಡಬೇಕು ಅಂತ ಹೇಳುವ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಹೋಗಿ ಈ ಥರ ತುಂಬ ಅನಾರೋಗ್ಯಕ್ಕೆ ಒಳಗಾಗಿ ಇದಾಗಿದೆ, ಈ ಥರ ಮರಣ ಆಗಿದೆ. ತುಂಬ ನಮಗೆ ಅವರ ಬಗ್ಗೆ ಒಳ್ಳೆ ಇದು ಇದೆ. ಅವರ ಆತ್ಮಕ್ಕೆ ದೇವರು ಒಳ್ಳೆ ಇದು ಚಿರಶಾಂತಿ ಕೊಡಲಿ ಅಂತ ಬೇಡ್ಕೊಳ್ತೇನೆ. ಒಬ್ಬ ಉತ್ತಮ ನಾಯಕರಾಗಿದ್ದರು ಹಾಗೂ ಎಲ್ಲ ಜನಸ್ನೇಹಿಯಾಗಿದ್ದರು. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಅವರ ಹಾಕಿಕೊಟ್ಟ ಉತ್ತಮ ದಾರಿ ಅವರ ಮಕ್ಕಳು ಉತ್ತಮ ರೀತಿಯಲ್ಲಿ ಸಾಗಲಿ ಅಂತ ಎರಡು ಮಾತು. ಕಾರ್ಮಿಕರಿಗೆ ನಮ್ಮ ಎಲ್ಲರಿಗೂ ಒಳ್ಳೆಯ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಅಂದರೆ ಈಗ ಅವರು ಈಗ ಮೊನ್ನೆಯಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದಾಗಿ ಅವರಿಗೆ ಒಂದು ಸಮಸ್ಯೆ ಆಗಿದೆ. ಅದು ದೇವರದಿಂದ ಅವರ ಇದು ಇವತ್ತಿಗೆ ಇದಾಗಿದೆ. ಮಕ್ಕಳು ಮತ್ತು ಚೆನ್ನಾಗಿ ಅವರ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರೆ, ತೊಂದರೆ ಇಲ್ಲ. ಮತ್ತು ಬೇರೆ ಏನು ಹೇಳಲಿಕ್ಕೆ ನಾನು ಬಯಸೋದಲ್ಲ. ತಮಿಳ್ ಕಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಚಂದ್ರಲಿಂಗಮ್ ಅವರು ನಿಧನರಾಗಿದ್ದು, ಅವರ ಅಂತಿಮ ದರ್ಶನವನ್ನು ಈಗಾಗಲೇ ಭಾಳಷ್ಟು ಮಂದಿ ಪಡ್ಕೊಂಡಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅಂತ್ಯ ಸಂಸ್ಕಾರ ನಡೀತದೆ. ಭಾಳಷ್ಟು ಒಬ್ಬ ಜನಪ್ರಿಯ ನಾಯಕರಾಗಿ ಗುರುತಿಸಿಕೊಂಡವರು, ಏನು ತೀವ್ರವಾದಂಥ ಒಂದು ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದಂಥವರು ನಿನ್ನೆ ತಾನೇ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಅವರ ಒಂದು ಆತ್ಮಕ್ಕೆ ಚಿರಶಾಂತಿ ಕೋರುವ ಸಲುವಾಗಿ ಇವತ್ತು ಆ ಸಾರ್ವಜನಿಕ ಅಂತಿಮ ದರ್ಶನಕ್ಕಾಗಿ ಇಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಈಗಾಗಲೇ ಆ ಪಕ್ಷದ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಹಾಗೆ ಸ್ಥಳೀಯ ಸಂಘ ಸಂಸ್ಥೆಗಳ ನಾಯಕರುಗಳು, ಪದಾಧಿಕಾರಿಗಳು ಬರ್ತಾಯಿದ್ದಾರೆ. ಹಾಗೆ ಜನಪ್ರತಿನಿಧಿಗಳು ಕೂಡ ಬರ್ತಾಯಿದ್ದಾರೆ. ಜೊತೆಯಲ್ಲಿ ಈ ಭಾಗದ ಒಬ್ಬ ಜನಪ್ರತಿನಿಧಿಯಾಗಿ ಕೂಡ ಗುರುತಿಸಿಕೊಂಡಿದ್ದರು ಅವರು. ಹಾಗಾಗಿ ಭಾಳಷ್ಟು ಮಂದಿ ಬೆಳಗಿನಿಂದಲೇ ಅವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಚಂದ್ರಲಿಂಗಮ್ ಅವರು ಪತ್ನಿ ಹಾಗೂ ಇಬ್ಬರು ಪುತ್ರರನ್ನು ಮತ್ತು ಇಬ್ಬರು ಪುತ್ರಿಯರನ್ನು ಅಗಲಿದ್ದಾರೆ. ಇಂತಹ ಒಂದು ದುಃಖದ ಒಂದು ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿ ಸೇರಿದ್ದೇವೆ. ಭಾಳಷ್ಟು ಮಂದಿ ಜನ ಕೂಡ ಇಲ್ಲಿ ಭಾಳಷ್ಟು ದುಃಖದ ಕಡಲಲ್ಲಿ ಸೇರಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಭಾಳಷ್ಟು ಮಂದಿ ಇಲ್ಲಿಯ ಸ್ಥಳೀಯರು, ನಾಯಕರುಗಳು ಅವರ ಬಗ್ಗೆ ಭಾಳಷ್ಟು ವಿಚಾರಗಳನ್ನ ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಏನೇ ಇರಲಿ, ಅವರ ಆತ್ಮಕ್ಕೆ ಚಿರಶಾಂತಿ ಕೋರಿ ಈ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಬಳಗದ ವತಿಯಿಂದ ಕೂಡ ಚಂದ್ರಲಿಂಗಮ್ ಇವರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಇದ್ದೇವೆ. ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ. ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು 80% ವರೆಗೆ ರಿಯಾಯಿತಿಯ ಮಾರಾಟ. ಬನಾರಸ್ ಕಾಟನ್ ಸಿಲ್ಕ್, ಜಾರ್ಜೆಟ್, ಶಿಫಾನ್, ಬಂಗಾಲಿ ಕಾಟನ್, ಕ್ರೇಪ್ ಸಿಲ್ಕ್, ಗದ್ವಾಲ್ ಕಾಟನ್, ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ. ಕೇವಲ 150 ರೂಪಾಯಿಗೆ ಮಾತ್ರ. ರು 550ರಿಂದ 950 ವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ 200ರಿಂದ 250 ರೂಪಾಯಿಗಳು ಮಾತ್ರ. ಬ್ರಾಂಡೆಡ್ ಆಫೀಸ್ ವೇರ್, ಟಿ ಶರ್ಟ್, ನೈಟ್ ಪ್ಯಾಂಟ್, ಅಕ್ರಿಲಿಕ್ ಕಾಲರ್ ಟಿ ಶರ್ಟ್, ಸ್ಪೋರ್ಟ್ ವೇರ್ ಟಿ ಶರ್ಟ್, ಲೂಸ್ ನೆಕ್ ಟಿ ಶರ್ಟ್, ರೌಂಡ್ ನೆಕ್ ಟಿ ಶರ್ಟ್, ಟ್ರ್ಯಾಕ್ ಪ್ಯಾಂಟ್ಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತಿ, ಅಹಮದಾಬಾದ್ ಪ್ರಿಂಟೆಡ್ ಕಾಟನ್ ಕುರ್ತಿ, ಕಾಟನ್ ಪ್ಯಾಚ್ ವರ್ಕ್ ಕುರ್ತಿ, ಲೇಡೀಸ್ ನೈಟಿ, ಪಟಿಯಾಲಾ ಪ್ಯಾಂಟ್, ಲೆಗಿನ್ಸ್, ಪ್ಲಾಜಾ ಪ್ಯಾಂಟ್, ಎಕ್ಸೆಲ್, ಡಬಲ್ ಎಕ್ಸೆಲ್, ಟ್ರಿಬಲ್ ಎಕ್ಸೆಲ್ ಟಿ ಶರ್ಟ್ಗಳು ದೊರೆಯುತ್ತದೆ. ಬ್ರಾ ಪ್ಯಾಂಟೀಸ್, ಸ್ಲಿಪ್, ಸ್ಪೋರ್ಟ್ಸ್ ಬ್ರಾ, ಕಾಟನ್ ಟೈಟ್ಸ್ ದೊರೆಯುತ್ತದೆ. ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಫಾರ್ಮಲ್ ಪ್ಯಾಂಟ್, ಪ್ಲಾಜಾ ಸೆಟ್ ಕೇವಲ 400 ರೂಪಾಯಿಗಳು ಮಾತ್ರ. ಕೆಲವೇ ದಿನಗಳು ಮಾತ್ರ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ, ಸುಳ್ಯ. ದೂರವಾಣಿ ಸಂಖ್ಯೆ 9886859823. ಸುಳ್ಯದ ಜನತೆಗೆ ಸುವರ್ಣ ಅವಕಾಶ. ಹಿಂದೆ ಭೇಟಿ ನೀಡಿರಿ. ರೈತ ಬಾಂಧವರೇ, ಬಿಸಿಲು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ.
ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465 23801.